ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಈ 5 ಟಿಪ್ಪನ್ನು ಹೇಳ್ತಾ ಇರೋದು ಎಕ್ಸ್ಪೆಷಲಿ ಫಾರ್ ಹೌಸ್ ವೈಫ್ ಅಂತಲೇ ಹೇಳ್ಬೋದು. ಈ 5 ಸಲಹೆಗಳನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿಲ್ಲ ಅಂತ ಅಂದರೆ ಮನೆ ಮುಳುಗೆ ಹೋಗುತ್ತೆ ಅಂತಲೇ ಹೇಳೋದ್ರಲ್ಲಿ ಆಶ್ಚರ್ಯ ಇಲ್ಲ. ಇದರಲ್ಲಿ 5 ಟಿಪ್ನ ಹೇಳೋಕ್ಕಿಂತ ಮುಂಚೆ ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಇದರಲ್ಲಿ ಮೊದಲನೇ ಟಿಪ್ ಬಂದು ಎಮರ್ಜೆನ್ಸಿ ಫಂಡ್ ಅಂತ. ಈ ಫಂಡನ್ನು ನಾವು ಹೇಗೆ ಎತ್ತಿಟ್ಕೋಬೇಕು ಅಂತ ಅಂದರೆ, ನಾವು ಬರುವಂತಹ ದುಡ್ಡು ಏನು ಆದಾಯ ಇದೆ, ಸೇವಿಂಗ್ಸ್ ಏನಂತ ಮಾಡ್ತೀವಿ, ಅದರಲ್ಲಿ 1 ಅಥವಾ 2 ತಿಂಗಳಿಗೆ ಎಕ್ಸ್ಟ್ರಾ, ಇವಾಗ ಯಾರು ಹೊರಗೆ ಹೋಗಿ ದುಡಿಲಿಲ್ಲ ಅಂತ ಅಂದರೂ ಪರವಾಗಿಲ್ಲ, 2 ತಿಂಗಳಿಗೆ ಆಗುವಷ್ಟು ಅಮೌಂಟನ್ನು ನಾವು ಮನೆಯಲ್ಲಿ ಇಟ್ಕೊಂಡಿರಬೇಕು. ಎಂಥ ಬರಗಾಲ ಬಂದರೂ 2 ತಿಂಗಳಿಗೆ ನಮ್ಮನೆ ದಿನಸಿ ತರುವಷ್ಟು ಸಾಮಾನು ಇರಬೇಕು ಅನ್ನುವಂತಹ ಅಮೌಂಟನ್ನು ಎಮರ್ಜೆನ್ಸಿ ಫಂಡ್ ಅಂತ ಅಂತೀವಿ. ಸೊ ಇದು ಒಂದು ಮೂಲ ಟಿಪ್ಸ್ ಅಂತಲೇ ಹೇಳ್ಬೋದು, ಹಾಗೆ ಫಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಟಿಪ್ಸ್ ಅಂತಲೇ ಹೇಳ್ಬೋದು. ಎರಡನೇ ಒಂದು ಟಿಪ್ಸ್ ಬಂದು ಹಿತಮಿತವಾದ ಬಳಕೆ. ಯಾವುದಾದ್ರೂ ಹಣ ಆಗಿರ್ಬೋದು, ಯಾವುದೇ ಒಂದನ್ನಾದರೂ ಹಿತಮಿತವಾಗಿ ಬಳಸುವುದು, ಬಡ್ಜೆಟ್ ಟೈಟ್ನಿಂಗ್ ಅಂತ ಹೇಳ್ತೀನಿ. ಸೊ ಇದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ನಮ್ಮ ಫ್ಯಾಮಿಲಿ ಮೇಲೆ ಅಂತ ಅಂದರೆ, ಈ ಒಂದು ಟಿಪ್ನ ನಾವು ಫಾಲೋ ಮಾಡಲಿಲ್ಲ ಅಂತ ಅಂದರೆ ನಾನು ಏನು ಎಮರ್ಜೆನ್ಸಿ ಫಂಡ್ ಅಂತ ಹೇಳಿದೆ ಅದನ್ನು ಸೇವ್ ಮಾಡಿ ಇಡೋದಕ್ಕೆ ಆಗಲ್ಲ. ಇಲ್ಲಿ ನಾನು ಹೇಳುವಂಥ 5 ಟಿಪ್ಸ್ಗಳು ಕೂಡ ಒಂದಕ್ಕೊಂದು ತುಂಬ ರಿಲೇಟೆಡ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಮೊದಲನೇದು ಎಮರ್ಜೆನ್ಸಿ ಫಂಡ್, ಎರಡನೇದು ಹಿತಮಿತವಾದ ಬಳಕೆಯ ಒಂದು ಬಜೆಟ್ ಅಂದರೆ ಟೈಟ್ನಿಂಗ್ ಬಜೆಟ್ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ ಇನ್ಶೂರೆನ್ಸ್. ಎಸ್, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಇದು ಎರಡೂ ಕೂಡ ಒಬ್ಬ ಮನುಷ್ಯನಿಗೆ ತುಂಬ ಮುಖ್ಯವಾದಂತಹ ಪಾತ್ರವನ್ನು ಹೊಂದಿರುತ್ತೆ. ಸೊ ಈ ಎರಡನ್ನು ಮಸ್ಟ್ ನೀವು ಮಾಡಲೇಬೇಕು ಅಂತಲೇ ಹೇಳ್ಬೋದು. ಒಂದು 15 ದಿನ, ಒಂದು ತಿಂಗಳು ಜಾಲಿಯಾಗಿ ಇರೋದನ್ನ ಕಡಿವಾಣ ಹಾಕಿ ಬೇಕಾದರೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಮತ್ತು ಲೈಫ್ ಇನ್ಶೂರೆನ್ಸ್ ಎರಡನ್ನೂ ಕೂಡ ಮಾಡಿಸಿ. ಇದನ್ನು ಹೇಗೆ ಮೊದಲನೇದಕ್ಕೆ ಹೊಂದಿಸ್ತೀವಿ, ಹೇಗೆ ರಿಲೇಟೆಡ್ ಆಗುತ್ತೆ ಅಂತ ನಿಮಗೆ ಗೊತ್ತು. ಸೊ ಮಸ್ಟ್ ಬೇಕಾಗಿರುವಂತಹ ಲೈಫ್ ಇನ್ಶೂರೆನ್ಸ್ ಆ್ಯಂಡ್ ಹೆಲ್ತ್ ಇನ್ಶೂರೆನ್ಸ್, ಇದು ಮೂರನೇ ಟಿಪ್. ಹಾಗೂ 4ನೇ ಟಿಪ್ ಬಂದು, ನಾವು ಏನು ಇನ್ವೆಸ್ಟ್ಮೆಂಟ್, ಅನ್ವಾಂಟೆಡ್ ಇನ್ವೆಸ್ಟ್ಮೆಂಟ್ ಏನು ಮಾಡ್ತೀವಿ ಅದನ್ನು ಸ್ಟಾಪ್ ಮಾಡಿ. ಸದ್ಯಕ್ಕೆ ಬೇಕಾಗಿರುವಂತಹ ವಿಷಯಕ್ಕೆ, ಹಾಗೆ ಬೇಕಾಗಿರುವಂತಹ ವಸ್ತುಗೆ ಮಾತ್ರ ಖರ್ಚು ಮಾಡಿ. ಅನ್ವಾಂಟೆಡ್ ಆಗಿ ಶಾಪಿಂಗ್ ಮಾಡೋದಾಗಿರ್ಬೋದು, 5 ತರುವಂತಹ ಸಾಮಾನಿನ ಜಾಗದಲ್ಲಿ 10 ಸಾಮಾನನ್ನು ತಗೊಬಂದು ಇಟ್ಕೊಳ್ಳೋದಾಗಿರ್ಬೋದು, ಈ ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್ನ ದಯವಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳ್ತಾ ಈ 4ನೇ ಟಿಪ್ನ ಇಲ್ಲಿಗೆ ಮುಗಿಸ್ತೀನಿ. ಇನ್ನು 5ನೇ ಮತ್ತು ಕೊನೆಯದಾಗಿ ಇರುವಂತಹ ಸೇವಿಂಗ್ ಟಿಪ್ಸ್ ಬಂದು, ಎಲ್ಲ ಲೋನ್ಸ್ಗಳಿಗೆ ಸ್ಟಾಪ್ ಅಂತ ಹೇಳಿ. ಎಲ್ಲೆಲ್ಲಿ ಲೋನ್ಸ್ ಕೊಡ್ತಾರೆ ತಗೊಳ್ಳೋದು, ಡೆಬಿಟಲ್ಲಿ ತಗೊಳ್ಳೋದು, ಕ್ರೆಡಿಟಲ್ಲಿ ತಗೊಳ್ಳೋದು, ಅದೆಲ್ಲ ದಯವಿಟ್ಟು ಸ್ಟಾಪ್ ಮಾಡಿಬಿಡಿ. ಲೋನಲ್ಲಿ TV ಕೊಡ್ತಾರಂತೆ, ಬೈಕ್ಗಳು ಕೊಡ್ತಾರಂತೆ, ಫೋನ್ಗಳು ಕೊಡ್ತಾರಂತೆ, ಈ ಒಂದು ಲೋನ್ಗೆ ಟೆಂಪ್ಟ್ ಆಗಿ ಹೋಗಬೇಡಿ. ಇದು 5ನೇ ಟಿಪ್ಸು. ಯಾವುದೇ ಕಾರಣಕ್ಕೆ ಲೋನ್ ಮೊರೆ ಹೋಗಬೇಡಿ, ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ಹೆಣ್ಮಕ್ಳು, ನಾವು ಆಸೆ ಪಟ್ವಿ ಅಂತ ತಾನೇ ಅವರು ತಗೊಳ್ಳೋದು. ದಯವಿಟ್ಟು ನಿಮ್ಮ ಆಸೆಗೆ ಸ್ವಲ್ಪ ಕಡಿವಾಣ ಇಟ್ಟು ಹೆಣ್ಣು ಮಕ್ಕಳು ಮನೆಯನ್ನು ಉಳಿಸಬೇಕು ಅನ್ನೋದು ನನ್ನ ಹೇಳಿಕೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.